ಬಲಿದಾನ ಕೊಡಬೇಕಾಯಿತು. ಅದರಲ್ಲೂ ದೈವ ಸಂಕಲ್ಪನೆ. ಹಾಗೆ ಶಾಸ್ತ್ರದಲ್ಲಿ ಬರೆದಿರುವಂಥ ಎಲ್ಲ ಅಂಶಗಳನ್ನು ನೆರವೇರಿಸಬೇಕೆಂಬಂಥ ಚಿಂತನೆ ಸ್ವಾಮಿಗೆ ಇತ್ತು. ಅದನ್ನು ಶಿಲುಬೆಯಲ್ಲಿ ರಕ್ತ ಸುರಿಸುವ ಮೂಲಕ 7 ನುಡಿಗಳನ್ನು ನುಡಿಯುವುದರ ಮೂಲಕ ಮಾದರಿಯಾಗಿ ಎಲ್ಲವನ್ನು ಪೂರೈಸಿದರು. ಹಾಗೆ ಧರ್ಮಶಾಸ್ತ್ರದಲ್ಲಿ ಬರೆದಿರುವ ಪ್ರಕಾರ ಸತ್ತು ಉಣಲ್ಪಟ್ಟು ಮೃತ್ಯುಂಜಯನಾಗಿ ಎದ್ದರು. ಒಂದು ವೇಳೆ ಸ್ವಾಮಿ ಮೃತ್ಯುಂಜಯನಾಗಿ ಎದ್ದೇಳದಿದ್ದರೆ ಇವತ್ತು ನಾವು ಸಾರುವಂಥ ದೈವೋಕ್ತಿ ಆಗಲಿ, ಪ್ರಸಂಗ ಆಗಲಿ, ಅಥವಾ ದೇವರ ವಿಷಯದಲ್ಲಿ ಬರೆದಿರುವಂಥ ಪವಿತ್ರ ಗ್ರಂಥದ ಎಲ್ಲ ವಿಷಯಗಳು ಅಲ್ಲೋಲ ಕಲ್ಲೋಲವಾಗ್ತಿತ್ತು, ಅಥವಾ ನಮಗೆ ನಂಬಿಕೆ ಇರ್ತಿರಲಿಲ್ಲ. ಯೇಸು ಸ್ವಾಮಿ 3ನೇ ದಿನದಲ್ಲಿ ಮೃತ್ಯುಂಜಯನಾಗಿ ಎದ್ದು ಬಂದದ್ರಿಂದ ಪ್ರಸಂಗ ಆಗಲಿ, ನಂಬಿಕೆ ಆಗಲಿ, ನಮ್ಮ ನಿರೀಕ್ಷೆ ಆಗಲಿ ಬಹು ದೃಢವಾಗಿದೆ, ಸ್ಥಿರವಾಗಿದೆ. ಹಾಗೆ ನಮಗೆ ರಕ್ಷಣೆ ಇದೆ, ಪಾಪ ಕ್ಷಮಾಪಣೆ ಆಯಿತು, ನಾವು ಪರಲೋಕದ ಸ್ವಾಸ್ಥ್ಯ, ಪರಲೋಕದವರು ಎಂಬಂಥ ಆಳವಾದಂಥ ಒಂದು ಸತ್ಯದಲ್ಲಿ ನಾವು ಮತ್ತೆ ಮತ್ತೆ ಕ್ರಿಸ್ತನನ್ನು ಪ್ರೀತಿಸುತ್ತಾ, ತಂದೆ ದೇವರು ಹೇಳಿದಂಥ ವಾಕ್ಯಗಳನ್ನು ಕಾದು ಕಾಪಾಡುತ್ತಾ ಕ್ರಿಸ್ತನ ಹೆಜ್ಜೆ ಜಾಡಲಿ ಸಾಗುತ್ತಾ ಇದ್ದೇವೆ. ಇಂದಿನ ದಿನ 2000 ವರ್ಷದ ಹಿಂದೆ ಅದ್ಭುತವಾದಂಥ ಒಂದು ಪ್ರೀತಿಯನ್ನು, ಹಾಗೆ ಶಾಸ್ತ್ರದಲ್ಲಿರುವಂಥ ಎಲ್ಲ ಸಂಗತಿಗಳನ್ನು ನೆರವೇರಿಸಿದ ಮಾದರಿಯನ್ನು ತೋರ್ಪಡಿಸಿದಂತಾಗಿದೆ. ಆ ಪ್ರೀತಿ, ತ್ಯಾಗ ಅಥವಾ ಯೇಸುವಿನ ಮಾದರಿ ಶಿಲ್ಪೆಯಲ್ಲಿ, ಧರ್ಮಶಾಸ್ತ್ರದಲ್ಲಿ ಬೋಧಿಸಿದಂಥ ರೀತಿಯಲ್ಲಿ ಮಾಡಿ ತೋರಿಸದಿದ್ದರೆ ಎಂದು ನಮಗೆ ನಂಬಿಕೆ ಬರ್ತಿರಲಿಲ್ಲ. ವಿಶ್ವಾದ್ಯಂತ ಎಲ್ಲರೂ ದೇವರನ್ನು ಸ್ವೀಕರಿಸಿ ಮೃತ್ಯುಂಜಯನೇ, ಪುನರುತ್ಥಾನದ ಶಕ್ತಿಯೇ, ಶಿಲುಬೆಯ ಶಕ್ತಿಯೇ, ನಮಗೋಸ್ಕರ ಜೀವ ಕೊಟ್ಟ ಯಜ್ಞಾರ್ಪಣೆ ಮಾಡಿದಂಥ ಕರ್ತನಾದ ಯೇಸುವೇ ನಮ್ಮ ರಕ್ಷಕನೇ ಎಂಬುದಾಗಿ ಇಡೀ ಲೋಕ ಘೋಷಣೆ ಮಾಡಬೇಕಿದ್ರೆ ಯೇಸು ಸ್ವಾಮಿ ನುಡಿದಂತೆ, ಹೇಳಿದಂತೆ ಮಾದರಿ ತೋರ್ಪಡಿಸಿದರು. ಯೇಸು ಸ್ವಾಮಿಯ ವಿಷಯದಲ್ಲಿ ದೈವ ಸಂಕಲ್ಪ ಅದ್ಭುತವಾಗಿತ್ತು. ತನ್ನ ಏಕೈಕ ಪುತ್ರ ಯೇಸುವೇ ಎಂಬುದಾಗಿ ದೇವರು ಯೇಸು ಸ್ವಾಮಿಯನ್ನು ಸ್ವೀಕಾರ ಮಾಡುವಾಗಲೇ ಯೇಸು ಸ್ವಾಮಿಗೆ ಸಕಲ ಗುಣಗಳನ್ನು ಅನುಗ್ರಹಿಸಿದರು. ಹೀಗೆ ಇರಬೇಕು, ಹಾಗೇ ಇರಬೇಕನ್ನುವಂಥ ಒಂದು ಚಿತ್ತ ದೈವ ಚಿತ್ತವಾಗಿತ್ತು. ಮನುಷ್ಯರು ಏನು ಮಾಡ್ತಾರೆ ನೋಡೋಣ, ಎಷ್ಟರ ಮಟ್ಟಿಗೆ ಜಯಿಸ್ತಾರೆ ಅಥವಾ ತಪ್ಪು ಮಾಡ್ತಾರೆ ಅಥವಾ ಮತ್ತೆ ನನ್ನ ಶಿಕ್ಷೆಗೆ ಒಳಗಾಗ್ತಾರೆ. ಹಾಗೆ ಏರುಪೇರಾಗುವಾಗ ಇವರನ್ನು ನಾನು ಹೇಗೆ ರೆಡಿ ಮಾಡಬೇಕು, ಇವೆಲ್ಲ ದೈವ ಸಂಕಲ್ಪ ಇತ್ತು. ಒಂದು ವೇಳೆ ಆದಾಮ ಅವರು ದೇವರಿಗೆ ಅವಿಧೇಯರಾಗದಿದ್ದರೆ ಲೋಕಕ್ಕೆ ಪಾಪ ಬರ್ತಿರಲಿಲ್ಲ, ಮರಣ ಬರ್ತಿರಲಿಲ್ಲ, ಹಾಗೆ ದೈವ ಸಂಕಲ್ಪನೂ ಇರ್ತಿರಲಿಲ್ಲ. ಅವಿಧೇಯರಾದ ಕಾರಣ ಮತ್ತೆ ಸೈತಾನನು ದೇವರ ಮೇಲೆ ಅಧಿಕಾರ ನಡೆಸಿ ನನಗೆ ಸ್ತುತಿ ಸ್ತೋತ್ರ ಬರಬೇಕೆಂದು ಇಚ್ಛಿಸಿದ ಕಾರಣ ಸೈತಾನನ ಲೋಕಕ್ಕೆ ದೊಬ್ಬಲ್ಪಟ್ಟ, ಮೇಘ ಮಂಡಲದ ಅಧಿಪತಿಯಾದ, ಹಾಗೆ ನರಕಕ್ಕೆ ರಾಜನಾದ. ಇತ್ಲಾಗಿದ್ದ ಆದಾಮ ಅವರು ಅವಿಧೇಯರಾದ ಕಾರಣ ಲೋಕಕ್ಕೆ ಪಾಪ ಮರಣ ಬಂದರೂ ಹೊಸ ಒಡಂಬಡಿಕೆಯಲ್ಲಿ ದೇವರ ಏಕೈಕ ಪುತ್ರನು, ನಮ್ಮ ರಕ್ಷಕನಾದಂಥ ಕರ್ತನಾದ ಯೇಸು ತನ್ನ ಜೀವವನ್ನೇ ದೈವ ಸಂಕಲ್ಪದ ಮೇರೆಗೆ ನಮಗಾಗಿ ನಮ್ಮ ಪಾಪ ದ್ರೋಹಗಳ ನಿಮಿತ್ತ ಶಿಲುಬೆಯಲ್ಲಿ ಯಜ್ಞಾರ್ಪಣೆ ಮಾಡಿದ್ರಿಂದ ಯೇಸುವಿನ ಶಿಲುಬೆಯ ವಿಧೇಯತ್ವ ನಿಜವಾಗಲೂ ನಮಗೆ ನಿತ್ಯ ಜೀವ ಅಥವಾ ಪುನರುತ್ಥಾನವನ್ನು ಹೊಂದುವಂಥ ಮಹಾಕೃಪೆ ಒದಗಿ ಬಂತು. ದೇವರ ವಾಕ್ಯ ಹೇಳ್ತಿದೆ, ದೇವ ಜನರಿಗೆ ಪುನರುತ್ಥಾನದ ಶಕ್ತಿ ಒದಗಿ ಬಂತು.
ಭಕ್ತರೆಲ್ಲರೂ ಪುನರುತ್ಥಾನದ ಶಕ್ತಿಯನ್ನು ನಿರೀಕ್ಷಿಸುವಂಥ ನಂಬುವಂಥ ಕೃಪೆ ಸಿಕ್ಕಿತ್ತು. ಹಾಗೆ ವಿಶ್ವಾಸಿಗಳಿಗೆ ಪುನರುತ್ಥಾನದ ಶಕ್ತಿ ಆಧಾರವಾಯಿತು ಎಂಬುವಂಥ ವಾಕ್ಯ ಸತ್ಯವೇದದಲ್ಲಿದೆ. ಇವತ್ತು ನಾವು ಪುನರುತ್ಥಾನದ ನಿರೀಕ್ಷೆಯಲ್ಲಿದ್ದೇವೆ, ಅಥವಾ ಸ್ವಾಮಿ ಬೇಗನೆ ಬರಲಿಕ್ಕಿದ್ದಾರೆ, ಶಾಶ್ವತ ಪಟ್ಟಣವಾದಂಥ ಪರಲೋಕಕ್ಕೆ ನಮ್ಮನ್ನು ಒಯ್ಯಲಿಕ್ಕಿದ್ದಾರೆ, ನಮ್ಮ ಪಟ್ಟಣನೇ ಅಲ್ಲಿ ಇಲ್ಲೆಲ್ಲ ಎನ್ನುವಂಥ ಪೂರ್ಣ ಒಂದು ಸತ್ಯವನ್ನು ದೇವರು ನಮಗೆ ತನ್ನ ವಾಕ್ಯದ ಮೂಲಕ ತೋರಿಸಿದ್ದು ಮಾತ್ರವಲ್ಲ, ಸ್ವಾಮಿ ಅದನ್ನು ಮಾಡಿ ತೋರಿಸಿದರು. ಮಗ್ದಳದ ಮರಿಯಳು, ಹಾಗೆ ಯೋಹಾನಳು, ಯಾಕೋಬನ ತಾಯಿಯಾದಂಥ ಮರಿಯಳು, ಇವರೆಲ್ಲರೂ ಸುಗಂಧ ದ್ರವ್ಯವನ್ನು ತೆಗೆದುಕೊಂಡು ಯೇಸುವಿನ ಸಮಾಧಿ ಬಳಿಗೆ 3ನೇ ದಿನ ಹೋಗುವಾಗ ಅಲ್ಲಿ ಯೇಸು ಇರಲಿಲ್ಲ. ಇವರಿಗೆ ಭಯವಾಗುತ್ತೆ, ಗಲಿಬಿಲಿಯಾಗುತ್ತೆ. ಅಂಥ ಟೈಮಲ್ಲಿ ಹೊಳೆಯುವಂಥ ದೇವದೂತರಿಬ್ಬರು ಆ ಸ್ತ್ರೀಯರಿಗೆ ಧರ್ಮಶಾಸ್ತ್ರದಲ್ಲಿ ಬರೆದ ಪ್ರಕಾರ ಸತ್ತವರೊಳಗಿಂದ ಕ್ರಿಸ್ತನು ಎದ್ದಿದ್ದಾನೆ, ಆತನನ್ನು ನೀವು ಹುಡುಕುವುದೇನು ಎಂಬುದಾಗಿ ಹೇಳುವಾಗ ಸ್ತ್ರೀಯರು ಭಯಂಕರವಾಗಿ ಅಳುತ್ತಾ, ಆ ದೇವದೂತರು ತೋಟಗಾರರೆಂಬುದಾಗಿ ತಿಳಿದುಕೊಂಡು, ಒಂದು ವೇಳೆ ನಮ್ಮ ಸ್ವಾಮಿಯನ್ನು ನೀವು ಎಲ್ಲಿಯಾದರೂ ಇಟ್ಟಿದ್ರೆ ನಮಗೆ ತೋರ್ಪಡಿಸಿ, ನಮಗೆ ಸ್ವಾಮಿ ಬೇಕು. ಆತನಿಗೆ ಶಿಲುಬೆಯಲ್ಲಿ ಚಿತ್ರಹಿಂಸೆ ಆಯಿತು, ಆದರೆ ಇನ್ನೂ ಚಿತ್ರಹಿಂಸೆ ಕೊಡಲಿಕ್ಕೆ ನಾವು ಬಿಡಲ್ಲ ಅನ್ನುವಂಥ ರೀತಿಯಲ್ಲಿ ಬಿಕ್ಕಿ ಬಿಕ್ಕಿ ಅಳುತ್ತಾ ಸ್ವಾಮಿಯ ಮೇಲಿರುವ ಪ್ರೀತಿಯನ್ನು ವ್ಯಕ್ತಪಡಿಸುವಾಗ ಸ್ವಾಮಿ ಬಂದು, ನಾನು ತಂದೆಯ ಬಳಿಗೆ ಹೋಗಬೇಕಾಗಿದೆ, ನೀವು ನನ್ನನ್ನು ಹುಡುಕಬೇಡ್ರಿ ಎಂಬುದಾಗಿ ಆ ಸ್ತ್ರೀಯರಿಗೆ ಹೇಳಿದಂಥ ಮಾತು ಆ ಸ್ತ್ರೀಯರು ಹೊರಟೋಗಿ ಎಲ್ಲರಿಗೂ ಹೇಳುತ್ತಾ, ಶಿಷ್ಯರು ಸಮೇತ ಸ್ವಾಮಿಯನ್ನು ಅನೇಕ ಸಂದರ್ಭದಲ್ಲಿ ಪ್ರತ್ಯಕ್ಷವಾಗಿ ಕಾಣುವುದು ಮಾತ್ರವಲ್ಲ, ಒಂದೇ ಗಳಿಗೆಯಲ್ಲಿ ಒಂದೇ ಸಮಯದಲ್ಲಿ ಸ್ವಾಮಿ 500 ಜನರಿಗೆ ಪ್ರತ್ಯಕ್ಷವಾಗಿ ಕಂಡರು ಎಂಬುದಾಗಿ ಸತ್ಯವೇದ ಹೇಳುತ್ತೆ. ಆಮೇಲೆ ಸಮಸ್ತ ಧರ್ಮಶಾಸ್ತ್ರದಲ್ಲೂ ಸಮಸ್ತ ಗ್ರಂಥಗಳಲ್ಲೂ ಹೀಗೆ ಆಗುವುದು ದೈವ ಸಂಕಲ್ಪ ಎಂಬುದಾಗಿ ಬರೆಯಲ್ಪಟ್ಟಂಥ ಸತ್ಯವನ್ನು ನೀವು ಮರೆತು ಬಿಟ್ರ, ಸ್ವಾಮಿ ಶಿಲುಬೆಗೆ ಏರಿ ಉಣಲ್ಪಟ್ಟು 3ನೇ ದಿನ ಎದ್ದು ಬರುತ್ತಾರೆ ಎಂಬುದಾಗಿ ಸತ್ಯವೇದದಲ್ಲಿ ಬರೆಯಲ್ಪಟ್ಟಂಥ ಅಮೂಲ್ಯ ಸಂಗತಿಯನ್ನು ನಾನು ಇರುವಾಗ ಹೇಳಿದ್ದೇನೆ, ಈಗಲೂ ನೀವು ಜ್ಞಾಪಿಸಿಕೊಳ್ಳ್ರಿ ಎಂಬುದಾಗಿ ಸ್ವಾಮಿ ಹೇಳುವಾಗ ಇವರ ಕಣ್ಣುಗಳು ತೆರೀತಿದೆ. ಆಮೇಲೆ ಸ್ವಾಮಿ ರೊಟ್ಟಿಯನ್ನು ಮುರಿದು ತಂದೆ ದೇವರಿಗೆ ಸ್ತೋತ್ರ ಮಾಡಿ ಶಿಷ್ಯರಿಗೆ ಹಂಚಿಕೊಡುವಾಗ ಇವರ ಕಣ್ಣು ತೆರೀತಿದೆ. ಒಂದು ಸಲ ಸ್ವಾಮಿ ಇದ್ದಕ್ಕಿದ್ದಂಗೆ ಶಿಷ್ಯರ ಮಧ್ಯದಲ್ಲಿ ಪ್ರಸನ್ನನಾಗುವಾಗ ಭೂತವೆಂಬುದಾಗಿ ಪ್ರೇತವೆಂಬುದಾಗಿ ಭಾವಿಸಿದ್ರು. ಸ್ವಾಮಿ ಬಂದು ಮಾತಾಡುವಾಗ ಸಮಾಧಾನ ಮಾಡುವಾಗ ಭೂತಕ್ಕೆ ಮಾಂಸಖಂಡಗಳಿಲ್ಲ ಎಂಬುದಾಗಿ ಹೇಳಿ ಅವರ ಜೊತೆ ಊಟ ಮಾಡಿದಂಥ ಸಂದರ್ಭವನ್ನು ನಾವು ಹಾಗೆ ಅಂದಿನ ಶಿಷ್ಯರು ಅರ್ಥ ಮಾಡಿಕೊಂಡು, ಎಲ್ಲೆಡೆಯಲ್ಲೂ ಸ್ವಾಮಿ ಎದ್ದದ್ದು ಹೌದು, ಸ್ವಾಮಿಗೆ ಪುನರುತ್ಥಾನ ಆದದ್ದು ಹೌದು, ಇದು 100ಕ್ಕೆ 100 ಸತ್ಯ, ಇದರಲ್ಲಿ ಕಲ್ಮಶನೇ ಇಲ್ಲ, ಯಾರು ಏನು ಹೇಳಿದ್ರು ನಾವು ಕೇಳಲ್ಲ, ನಾವು ಕಣ್ಣಾರೆ ಕಂಡೆವು, ಶಾಸ್ತ್ರದಲ್ಲಿ ಬರೆಯಲ್ಪಟ್ಟ ಪ್ರಕಾರನೇ ಸ್ವಾಮಿ ಎದ್ರು, ನಮಗೆ ದರ್ಶನವಾಯಿತು, ನಮಗೆ ಸ್ವಾಮಿ ಪ್ರತ್ಯಕ್ಷವಾದರು. ಆದ್ದರಿಂದ ನಾವು ಯೇಸುವಿನ ಬಗ್ಗೆ ಎಲ್ಲರಿಗೂ ಹೇಳೋಣ ಎಂಬುದಾಗಿ ಲೋಕಕ್ಕೆಲ್ಲ ಸಾರಲಿಕ್ಕೆ ಶುರುವಾದರು. ಶಿಷ್ಯರಂತೂ ತಮ್ಮನ್ನು ತಾವು ದೇವರ ಸೇವೆಗೆ ಸಮರ್ಪಣೆ ಮಾಡಿಕೊಂಡು ದೇವರ ಶಕ್ತಿಯಲ್ಲಿ ಆನಂದಿಸಿದರು. ಹಾಗೆ ಕಡೆಯ ಮಾತು, ದೇವರ ಕಡೆಗೆ ತಿರುಗಿಕೊಳ್ಳಬೇಕು, ಎಲ್ಲರ ಪಾಪ ಪರಿಹಾರ ಆಗಬೇಕು, ಅದಕ್ಕೋಸ್ಕರ ಕ್ರಿಸ್ತನು ಶ್ರಮೆಪಟ್ಟು
ಸತ್ತು 3ನೇ ದಿನದಲ್ಲಿ ಜೀವಿತನಾಗಿ ಎದ್ದು ಬರಬೇಕೆಂಬುದಾಗಿ ದೈವ ಸಂಕಲ್ಪ ಇದ್ದದ್ರಿಂದ ಅದು ಹಾಗಾಯಿತು ಎಂಬುದಾಗಿ ನಂಬತಕ್ಕ ಮಾತು ಯೇಸು ಸ್ವಾಮಿ ಹೇಳಿದ ಮೇಲೆ ಅಧಿಕಾರದಿಂದ ಯೇಸು ಸ್ವಾಮಿ ಮತ್ತೆ ಹೇಳುವಂಥ ಮಾತು, ಈಗೋ ನನ್ನ ತಂದೆಯು ವಾಗ್ದಾನ ಮಾಡಿದ್ದನ್ನು ನಿಮಗೆ ಕಳಿಸಿಕೊಡುತ್ತೇನೆ. ದೇವರು ಮೇಲನ ಲೋಕದಿಂದ ನಿಮಗೆ ಶಕ್ತಿಯನ್ನು ಒದಗಿಸುವ ತನಕ ಈ ಪಟ್ಟಣದಲ್ಲಿ ಕಾದುಕೊಂಡಿರಿ. ಇವರು ಬಲಹೀನರು, ನನ್ನ ನೋಡಿದಕ್ಕೆ ಭೂತವೆಂಬುದಾಗಿ ಭಾವಿಸಿದರು. ಆದರೂ ಇವರಿಗೆ ನನ್ನ ಮೇಲೆ ಪ್ರೀತಿ ಇದೆ.